ಶಿಲಾನ್ಯಾಸ ಕಾರ್ಯಕ್ರಮದ ಅಂಗವಾಗಿ ದೊಡ್ಡಬಳ್ಳಾಪುರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ನವೀಕರಣಕ್ಕೆ ಶಿಲಾನ್ಯಾಸವನ್ನ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ತಾಲೂಕಿನ ಕಾರ್ಖಾನೆಗಳಿಗೆ ಬಂದು ಹೋಗಲು ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ರೈಲು ಮಾರ್ಗವನ್ನ ಅವಲಂಬಿಸಿದ್ದಾರೆ. ಆದರೆ ಕೆಲ ರೈಲುಗಳು ನಮ್ಮ ತಾಲೂಕಿನ ನಿಲ್ದಾಣದಲ್ಲಿ ನಿಲುಗಡೆ ಇಲ್ಲದಿರುವುದು ವಿಪರ್ಯಾಸ. ಇದರಿಂದ ಪ್ರಯಾಣಿಕರಿಗೆ ಅನಾನುಕೂಲ ಉಂಟಾಗುತ್ತಿದ್ದು, ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕು ಎಂದರು. ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣ ನಗರಕ್ಕೆ ಅತ್ಯಂತ ಮಹತ್ವದ್ದಾಗಿ ಇದೀಗ ಕೇಂದ್ರ ಸರ್ಕಾರ ಇದರ ಅಭಿವೃದ್ಧಿಗೆ ಮುಂದಾಗಿರುವುದು ಸ್ವಾಗತಾರ್ಹ ಎಂದರು. ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣದಲ್ಲಿ 25.42 ಕೋಟಿ ರು ಅನುದಾನದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಇದರಲ್ಲಿ ಆಧುನಿಕ ತಂತ್ರಜ್ಞಾನದ ಹೊಸ ನಿಲ್ದಾಣ ಕಟ್ಟಡ ನಿರ್ಮಾಣ, ಪ್ರವೇಶ ಮತ್ತು ನಿರ್ಗಮನ ಕಮಾನು, ಶೌಚಾಲಯಗಳು, ಪ್ಲಾಟ್ಫಾರ್ಮ್ಗಳ ಶೆಲ್ಟರ್ಗಳ ವಿಸ್ತರಣೆ, ಅಗಲವಾದ ಮೇಲ್ಸೇತುವೆ, ಲಿಫ್ಟ್ಗಳು ಮತ್ತು ಎಸ್ಕಲೇಟರ್ಗಳು, ವಿದ್ಯುತ್ ನವೀಕರಣ, ಮಾಹಿತಿ ವ್ಯವಸ್ಥೆಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ ಕಾರ್ಯಗಳು ನಡೆಯಲಿವೆ. ಭಾರತ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಆದಂಥ ನರೇಂದ್ರ ಮೋದಿಯವರು ಈಗಾಗಲೇ ಭಾರತ ದೇಶದಲ್ಲಿ ಇವತ್ತು ಎಲ್ಲ ರೈಲ್ವೆ ಸ್ಟೇಷನ್ ಉನ್ನತೀಕರಣ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅವರ ಮಾತಾಡೋದ್ರ ಮೂಲಕ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಜನಪ್ರತಿನಿಧಿಗಳನ್ನ ಕರೆಸಿ ಇಲ್ಲಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಸು ಸೇರಿ ಇವತ್ತು ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇದರ ಉದ್ದೇಶ ಏನು ಅಂತಂದರೆ, ಈ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಫ್ಲೋಟಿಂಗ್ ಇರ್ಬೋದು, ಗೂಡ್ಸ್ ಟ್ರೈನ್ ಇರ್ಬೋದು, ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈಗಾಗಲೇ ಕೈಗಾರಿಕೆಗೆ ಹೆಸರಾದಂಥ ಕೈಮಗ್ಗಗಳು, ರೇಷ್ಮೆ ಸೀರೆಗೆ ಪ್ರಸಿದ್ಧವಾದಂಥ ದೊಡ್ಡಬಳ್ಳಾಪುರ ಒಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ, ಇದ್ರ ಮಧ್ಯೆ ಗಾರ್ಮೆಂಟ್ಸು ಕೂಡ ಇಲ್ಲಿದೆ. ಸುಮಾರು ಒಂದು 4,000 to 5,000 ಜನ ಬಂದು ಇಲ್ಲಿ ಇಳಿದು ಹೋಗೋ ಅಂಥ ಸ್ಟೇಷನ್ ಕೂಡ. ಅದು ಬೆಂಗಳೂರಿಗೆ ಹತ್ತಿರವಾಗಿರ್ತಕ್ಕಂಥ ಸ್ಟೇಷನ್ನು, ಟ್ರಾಫಿಕಲ್ಲಿ ಇರ್ತಕ್ಕಂಥ ಸ್ಟೇಷನ್ನು. ಸುಮಾರು ಬ್ರಿಟಿಷ್ ಅವರ ಕಾಲದಿಂದ ಇದು ಉನ್ನತೀಕರಣ ಆಗಿರಲಿಲ್ಲ. ಇದ್ರ ಜೊತೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಡಿ ಕ್ರಾಸಲ್ಲಿ ನಾವು ನೋಡ್ತಾ ಇದ್ದೀವಿ ಫ್ಲೈಓವರ್ ಆಗಿರೋದು, ಬಾಶೆಟ್ಟಹಳ್ಳಿಯಲ್ಲಿ ಫ್ಲೈಓವರ್ ಆಗಿರೋದು, ಅಂಡರ್ ಬ್ರಿಡ್ಜ್ಗಳು ಜನರಿಗೆ ಓಡಾಡೋದಕ್ಕೆ, ಸಾರ್ವಜನಿಕರು ಓಡಾಡೋದಕ್ಕೆ, ರೈತರು ಹೊಲಗಳಿಗೆ ಹೋಗ್ಬೇಕಾದ್ರೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಹೋಗೋದಕ್ಕೆ ಭಾಳಷ್ಟು ಉನ್ನತೀಕರಣ ಆಗಿದೆ. ರೈಲ್ವೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಜೊತೆಯಲ್ಲಿ ಎಲ್ಲ ಮಿನಿಸ್ಟ್ರುಗಳು, ಪ್ರಧಾನಮಂತ್ರಿಗಳು ಸೇರಿ ಇವತ್ತು ರೈಲ್ವೆನ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀವಿ. ಹಿಂದೆ ನಾವೆಲ್ಲ ಓಡಾಡೋಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇತ್ತು, ಪ್ಲಾಟ್ಫಾರಮಲ್ಲಿ ಲೈಟ್ ವ್ಯವಸ್ಥೆ ಇರಲಿಲ್ಲ, ಕೆಲವರು ಅಂಗವಿಕಲರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗಾಡಿ ವ್ಯವಸ್ಥೆ ಇರಲಿಲ್ಲ. ಸೊ ಈಗೆಲ್ಲ ಫ್ಲೈಓವರ್ ಮಾಡಿ ಅವ್ರು ನೇರವಾಗಿ ಬಂದು ಟ್ರೈನ್ ಎಕ್ಕೋ ಅಂತ ವ್ಯವಸ್ಥೆ ಕೂಡ ಇವತ್ತು ನಡೀತಾ ಇದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.